ಗುರುಭ್ಯೋ ನಮಃ. 11ನೇ ಅಧ್ಯಾಯದ 20ನೇ ಶ್ಲೋಕ. ದ್ಯಾವಾ ಪೃಥಿವ್ಯೋರಿದರಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ದ್ಯಾವಾ ಪೃಥಿವ್ಯೋಃ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾ ಅದ್ಭುತಂ ರೂಪಂ ಉಗ್ರಂ ತವ ಇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ದ್ಯಾವಾ ಪೃಥಿವ್ಯೋಃ ಇದಂ ಅಂತರಂ ಹಿ, ಭಗವಂತನ ರೂಪ ಇದೆಯಲ್ಲ ಅದು ವ್ಯಾಪ್ತವಾಗಿದೆ. ಎಲ್ಲ ಕಡೆಯಲ್ಲೂ ಇರುವಂಥದ್ದು ಭಗವಂತನ ರೂಪ. ಅದು ದ್ಯುಲೋಕ, ಊರ್ಧ್ವಲೋಕಗಳು ಮತ್ತು ಪೃಥಿವಿ, ಕೆಳಗಿನ ಲೋಕ, ಇದೆಲ್ಲದರ ಮಧ್ಯದಲ್ಲಿ ಭಗವಂತನ ರೂಪ ಇದೆ. ಅಂದ್ರೆ ಮೇಲೂ ಲೋಕಗಳಿದ್ದಾವೆ, ಕೆಳಗೂ ಲೋಕಗಳಿದ್ದಾವೆ. ಅದರ ಅಂತರ ಅಂದ್ರೆ ಮಧ್ಯಭಾಗ ಅಂತ ಅರ್ಥ. ಭೂಮಿ ಮತ್ತು ಆಕಾಶ, ಅದರ ಮಧ್ಯದಲ್ಲಿ ಭಗವಂತ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ವ್ಯಾಪ್ತ, ಎಲ್ಲ ಕಡೆ ವ್ಯಾಪಿಸಿಕೊಂಡು ಭಗವಂತ ಇದ್ದಾನೆ. ಎಲ್ಲರನ್ನೂ ವ್ಯಾಪಿಸಿಕೊಂಡು ಭಗವಂತ ಇದ್ದಾನೆ. ಅದು ಯಾರು? ತ್ವಯಾ ಏಕೇನ, ನೀನೊಬ್ಬನೇ, ಮತ್ಯಾರ್ಯಾರು ಅಲ್ಲ. ನನ್ನ ಎದುರು ಇರತಕ್ಕಂಥ ಕೃಷ್ಣ, ಅದು ನೀನೆ. ಎಲ್ಲರನ್ನೂ ವ್ಯಾಪಿಸಿಕೊಂಡಿರತಕ್ಕಂಥವನು ಅದು ನೀನೆ. ಅದಕ್ಕೆ ಸರ್ವಾಹ ದಿಶಃ, ದಿಶ ಶಬ್ದ ಸ್ತ್ರೀಲಿಂಗ, ದಿಕ್ ದಿಶೋ ದಿಶಃ, ಅದು ಬಹುವಚನ. ಸರ್ವಾಹ ದಿಶಃ, ಎಲ್ಲಾ ದಿಕ್ಕುಗಳು ಕೂಡ ನೀನೇ ವ್ಯಾಪಿಸಿಕೊಂಡಿದ್ದೀಯಾ. ದಿಕ್ ದಿಶೋ ದಿಶಃ, ಸಕಲ ದಿಕ್ಕುಗಳನ್ನು ವ್ಯಾಪಿಸಿಕೊಂಡಿದ್ದೀಯಾ. ಇಂತಹ ಅದ್ಭುತಂ ರೂಪಂ ಉಗ್ರಂ ದೃಷ್ಟ, ಇಂಥ ಉಗ್ರಂ ಅದ್ಭುತಂ ರೂಪ, ಅದು ಉಗ್ರ, ಭಯಾನಕ. ಮೇಲೆ ಆಕಾಶ, ಕೆಳಗೆ ಭೂಮಿ, ಅದರ ಮಧ್ಯದಲ್ಲಿ ಪೂರ್ತಿ ನೀನು ಅಲ್ವಾ. ಅಷ್ಟು ಮಾತ್ರ ಅಲ್ಲ, ಅದರ ಮೇಲು, ಭೂಮಿಯ ಕೆಳಗು, ಎಲ್ಲಾ ಕಡೆಯಲ್ಲೂ ನೀನು. ಇಂಥ ನಿನ್ನ ಉಗ್ರವಾದ ಈ ರೂಪವನ್ನ ನೋಡಿ ಮಹಾತ್ಮನ್, ಎಲೆ ಭಗವಂತನೇ, ಮಹಾತ್ಮನ್ ಅಂತ ಭಗವಂತನಿಗೆ ಸಂಬೋಧನೆ ಕರೀತಾ ಇದ್ದಾನೆ. ಮಹಾತ್ಮನೇ, ಹೇ ಮಹಾತ್ಮನ್ನ, ಅವ ಇದಂ ಉಗ್ರಂ ರೂಪಂ ದೃಷ್ಟ, ಈ ನಿನ್ನ ಭಯಾನಕವಾದಂತ ರೂಪವನ್ನ ನೋಡಿ ಲೋಕತ್ರಯಂ ಪ್ರವ್ಯಥಿತಂ, 3 ಲೋಕವು ಕೂಡ ಕಳವಳಗೊಂಡು ಬಿಟ್ಟಿದೆ, ಕಳವಳಗೊಳ್ಳತ್ತೆ. ಈಗ ನಾನು ನೋಡ್ತಾ ಇದ್ದೇನಷ್ಟೇ, ನನ್ನಂತೆ ಅನೇಕ ಋಷಿಮುನಿಗಳು, ದೇವತೆಗಳು ಎಲ್ಲರೂ ಕೂಡ ವಿಶ್ವರೂಪ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಯಾರ್ಯಾರು ನಿನ್ನ ವಿಶ್ವರೂಪವನ್ನು ನೋಡ್ತಾರೋ, ನೋಡೋದು ಬೇಡ, ಅದನ್ನು ಕಲ್ಪನೆ ಮಾಡ್ಕೊಂಡ್ರೆ ಸಾಕು. ಸರಿಯಾಗಿ ನಾವು ಆ ಕೃಷ್ಣನ ರೂಪಗಳನ್ನ ಅರ್ಜುನ ಏನು ವರ್ಣನೆ ಮಾಡ್ತಾ ಇದ್ದಾನೆ, ಸಂಜಯ್ ಏನು ವರ್ಣನೆ ಮಾಡಿದ್ದಾನೆ, ಅದನ್ನ ಕಣ್ಣು ಮುಂದೆ ನಾವು ಏಕಾಗ್ರತೆಯಿಂದ ತಂದುಕೊಂಡ್ರೆ ಒಮ್ಮೆ ಭಯ ಉಂಟಾಗತ್ತೆ. ಆ ತರದಲ್ಲಿ ಇರುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ರೂಪ. ಹೀಗೆ ದ್ಯಾವಾ ಪೃಥಿವ್ಯೋ ನಿಧರಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ. ದ್ಯಾವಾ ಪೃಥಿವ್ಯೋ, ಊರ್ಧ್ವಲೋಕ ಮತ್ತು ಅಧೋಲೋಕ, ಇದರ ಅಂತರಂ, ಮಧ್ಯಭಾಗದಲ್ಲಿ ಇರುವಂತಹ, ಮತ್ತು ತ್ವಯಾ ಏಕೇನ, ನಿನ್ನೊಬ್ಬನಿಂದಲೇ, ಸರ್ವಾಹ ದಿಶಶ್ಚ, ಎಲ್ಲಾ ದಿಕ್ಕುಗಳು ಕೂಡ, ವ್ಯಾಪ್ತಂ ಹಿ, ವ್ಯಾಪಿಸಲ್ಪಟ್ಟಿದೆಯಷ್ಟೇ, ತವ ನಿನ್ನ, ಇದಂ ಉಗ್ರಂ ರೂಪಂ ದೃಷ್ಟ, ಈ ನಿನ್ನ ಭಯಾನಕವಾದಂತ ಭಯವನ್ನು ಉಂಟು ಮಾಡುವಂತ ರೂಪವನ್ನ ನೋಡಿ ಲೋಕತ್ ಮಹಾತ್ಮನ್, ಎಲೆ ಮಹಾತ್ಮನೇ, ಲೋಕತ್ರಯಂ, ಲೋಕತ್ರಯ ಅಂದ್ರೆ ಸಮಸ್ತ ಲೋಕಗಳು, ಕೆಳಗಿನ ಲೋಕ, ಮಧ್ಯದ ಲೋಕ, ಮೇಲಿನ ಲೋಕ, ಎಲ್ಲಾ ಲೋಕಗಳು ಕೂಡ ಪ್ರವ್ಯಥಿತಂ, ಕಳವಳಗೊಂಡದ್ದಾಗಿದೆ ಅಂತ ಅರ್ಥ. ಪ್ರವ್ಯಥಿತಂ. ಯಾವ ಪೃಥಿವ್ಯೋರಿದರಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಶ್ರೀಕೃಷ್ಣಾರ್ಪಣಮಸ್ತು.